ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಇಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಸೊ ನಾಳೆ ನಿಫ್ಟಿ ಹೇಗೆ ಟ್ರೇಡ್ ಮಾಡ್ಬೋದು. ನಿಫ್ಟಿ ಒಂದು ಒಳ್ಳೆ ರಿಕವರ್ ಆಯಿತು ಫ್ರೈಡೇ ದಿನ, ತುಂಬ ಒಳ್ಳೆ ಬಾಟಮಿಂದ ರಿಕವರ್ ಆಯಿತು. ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿದೆ, ಮಾರ್ಕೆಟ್ ವಾಲಿಟಿಲಿಟಿ ಕ್ರಿಯೇಟ್ ಮಾಡ್ಬೋದು, ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ ಅಂತ. ಸೊ ಅದು ಡೌನ್ ಸೈಡಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಕೊಡ್ತು, ಅದ ನಂತರ ಮಾರ್ಕೆಟ್ ಅಪ್ ಸೈಡಲ್ಲಿ ತುಂಬ ಒಳ್ಳೆ ಬೌನ್ಸ್ ಬ್ಯಾಕ್ ಆಯಿತು. ಫೈನ್. ಸೊ ಈಗ ನಾವು ನಿಫ್ಟಿನ ವೀಕ್ಲಿಯಲ್ಲಿ ನೋಡ್ಲಿಕ್ಕೆ ಹೋದರೆ ತುಂಬ ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗಿದೆ. ಹೇಗೆ ನಾವು ಬೌನ್ಸ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಜಸ್ಟ್ ನೀವು ಪ್ರೈಸ್ನ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಇಲ್ಲಿಂದ ಒಂದೊಳ್ಳೆ ಅಪ್ಸೈಡ್ ಮೂಮೆಂಟಮ್ ಆಯಿತು, ಕ್ಲಿಯರ್. ಅದರ ನಂತರ ಮಾರ್ಕೆಟ್ ಒಂದು ನೆಗೆಟಿವ್ ಕ್ಯಾಂಡಲ್ ಆಯಿತು. ಈ ನೆಗೆಟಿವ್ ಕ್ಯಾಂಡಲಿಗೆ ಫಾಲೋ ಥ್ರೂ ಸಿಗ್ತಾ, ಎಸ್, ಈ ಕ್ಯಾಂಡಲಿಗೆ ಫಾಲೋ ಥ್ರೂ ಸಿಕ್ತು. ಅದರ ನಂತರ ಬಾಯರ್ಸ್ ಹೋಗಿ ಕ್ಲೋಸಿಂಗ್ ಕೊಟ್ಟರು, ದಟ್ ಮೀನ್ಸ್ ಇಲ್ಲಿ ಬಾಯರ್ ಸ್ಟ್ರಾಂಗ್ ಇದ್ದರು, ಕರೆಕ್ಟ್. ಸೊ ಅದರ ನಂತರ ಮಾರ್ಕೆಟ್ ನೆಗೆಟಿವ್ ಕ್ಯಾಂಡಲ್ ಅಗೈನ್ ಆಯಿತು, ಇದಕ್ಕೆ ಫಾಲೋ ಥ್ರೂ ಸಿಗ್ತಾ, ಎಸ್, ಇದಕ್ಕೆ ಗ್ಯಾಪ್ ಡೌನ್ ಓಪನ್ ಆಗಿ ಫಾಲೋ ಥ್ರೂ ಸಿಕ್ತು. ಆದರೂ ಕೂಡ ಬಾಯರ್ಸ್ ಹೋಗಿ ಕ್ಲೋಸಿಂಗ್ ಕೊಟ್ಟರು. ಆ್ಯಂಡ್ ಈ ಬಾಯರ್ಸಿಗೆ ಈಗ ಈ ವೀಕಲ್ಲಿ ಏನು ಕೊಡ್ತಿದ್ದಾರೆ, ಫಾಲೋ ಥ್ರೂ ಕೊಡ್ತಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಬಾಯರ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಸೊ ಈಗ ನಾವು ಡೈಲಿ ಚಾರ್ಟಲ್ಲಿ ನೋಡಲಿಕ್ಕೆ ಹೋದರೆ ತುಂಬಾ ಒಳ್ಳೆ ಚೆನ್ನಾಗಿ ತೋರ್ತಾ ಉಂಟು. ಒಂದೊಳ್ಳೆ ರೇಂಜ್ ಮಾಡಿ, ಒಂದೊಳ್ಳೆ ಚಾನಲ್ ಕ್ರಿಯೇಟ್ ಮಾಡಿ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ರು. 24,500ಕ್ಕಿಂತ ಅಪ್ಸೈಡಲ್ಲಿ ಒಂದು ಒಳ್ಳೆ ಬುಲಿಶ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ಯಾರೆಲ್ಲ ಇಲ್ಲಿ ಸೆಲ್ಲಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರು, ಇಲ್ಲಿ ನೀವು ನೋಡ್ಬೋದು. ಜಸ್ಟ್ ನೀವು ಚಾರ್ಟ್ನ ಅರ್ಥ ಮಾಡ್ಕೊಳ್ಳಿ, ನಿಮಗೆಲ್ಲ ಪ್ರೈಸು ಅರ್ಥ ಆಗ್ತದೆ. ಸೊ ಇಲ್ಲಿ ನೀವು ನೋಡಿ, ಮಾರ್ಕೆಟ್ ಒಂದೊಳ್ಳೆ ಸೆಲ್ಲಿಂಗ್ ಮತ್ತು ಇದರ ನಂತರ ಫಾಲ್ ಥ್ರೂ ಸಿಗ್ತಾ ಇಲ್ಲ. ದಟ್ ಮೀನ್ಸ್ ಇಲ್ಲಿ ಸೆಲರ್ ಸ್ವಲ್ಪ ವೀಕ್ ಆಗ್ತಿದ್ದಾರೆ. ಸೊ ಅದ ನಂತರ ಬಾಯರ್ಸ್ ತೊಗೊಂಡು ಹೋದ್ರು, ಬಾಯರ್ಸಿಗೆ ಫಾಲೋ ಥ್ರೂ ಸಿಗ್ತಾ ಇಲ್ಲ, ಸೆಲರ್ಸಿಗೆ ಫಾಲೋ ಥ್ರೂ ಸಿಗ್ತಾ ಇಲ್ಲ. ಇಲ್ಲಿ ಸೆಲರ್ಸು ಬಾಯರ್ಸು ಇವರಿಬ್ಬರು ಹೊಡೆದಾಡ್ಕೊಳ್ತಿದ್ರು. ಸೊ ಅದರ ನಂತರ ಮಾರ್ಕೆಟ್ ಏನಾಯ್ತು ಅಂದರೆ, ಇವತ್ತು ಫಸ್ಟ್ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ಅದ ನಂತರ ಮಾರ್ಕೆಟ್ನ ಫಸ್ಟು ಸೆಲರ್ಸ್ ತೊಗೊಂಡು ಬಂದರು, ಬಟ್ ಸೆಲರ್ಸಿಗೆ ಫಾಲೋ ಥ್ರೂ ಸಿಕ್ಕಿಲ್ಲ. ಏನೆಲ್ಲ ಇಲ್ಲೆಲ್ಲ ಸೆಲ್ಲಿಂಗ್ ಮಾಡಿದ್ದಾರೆ, ಇವರಿಗೆ ಫಾಲೋ ಥ್ರೂ ಸಿಕ್ಕಿಲ್ಲ. ದಟ್ ಮೀನ್ಸ್ ಎಲ್ಲರದ್ದು ಸ್ಟಾಪ್ ಲಾಸ್ ಇಲ್ಲಿತ್ತು, ಇಲ್ಲಿಂದ ಸ್ಟಾಪ್ ಲಾಸ್ ಹಿಟ್ಟಾಗಿ ಮಾರ್ಕೆಟ್ ಅಪ್ ಸೈಡಲ್ಲಿ ಒಂದೊಳ್ಳೆ ಮೂಮೆಂಟಮ್ ಬಂತು. ಫೈನ್. ಜಸ್ಟ್ ನೀವು ಪ್ರೈಸ್ನ ಅರ್ಥ ಮಾಡ್ಕೊಳ್ಳಿ. ನಾವು ಒಂದು ವಿಷಯನ 3-4 ಸಲ ಹೇಳ್ತೀನಿ, ಯಾಕಂದರೆ ನಿಮಗೆ ಇನ್ ಡೀಟೇಲ್ಸಲ್ಲಿ ಅರ್ಥ ಆಗಲಿ. ಜಸ್ಟ್ ನೀವು ಸ್ಟ್ರಾಟಜಿ ಅಂತ ಹೋಗಬೇಡಿ, ಜಸ್ಟ್ ನೀವು ಪ್ರೈಸ್ನ ಅರ್ಥ ಮಾಡ್ಕೊಳ್ಳಿ, ಆವಾಗ ಎಲ್ಲ ಸ್ಟ್ರಾಟಜಿ ಕ್ರಿಯೇಟ್ ಆಗ್ತಾರೆ. ಮಾರ್ಕೆಟ್ ಇಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ಔಟ್ ಆಯ್ತು ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಫಸ್ಟು ಫ್ಲ್ಯಾಟ್ ಓಪನ್ ಆಗ್ತಾರೆ, ಅದರ ನಂತರ ಮಾರ್ಕೆಟ್ ಡೇ ಹೈನ ಬ್ರೇಕ್ಔಟ್ ಆಗುವಾಗ ಅದು ಸಸ್ಟೈನ್ ಮಾಡ್ತಾ ಉಂಟ ಪ್ರೈಸ್ನ, ಆ ಪ್ರೈಸಲ್ಲಿ ಹೋಲ್ಡ್ ಮಾಡಲಿಕ್ಕೆ ರೆಡಿ ಇದ್ದಾರಾ ಬಯರ್ಸು, ಇಲ್ಲ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗ್ತಾನೆ ಸೆಲ್ಲಿಂಗ್ ಬರ್ತಾ ಉಂಟಾ, ಹೀಗೆ ಇಲ್ಲ ಹೀಗೆ ಇಲ್ಲ ಹೀಗೆ ಇಲ್ಲ ಅಲ್ಲ, ಇಲ್ಲಿ ಬಾಯರ್ಸ್ ಹೋಲ್ಡ್ ಮಾಡ್ತಾ ಇದ್ದಾರಲ್ಲ, ಆವಾಗ ಡೇ ಹೈನ ಯಾವಾಗ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವು ಬೈ ಮಾಡ್ಬೋದು. ದಟ್ ಮೀನ್ಸ್ ಅಲ್ಲಿ ಬಾಯರ್ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಏನು ಓಪನ್ ಆಗಿಯೂ ಕೂಡ ಇಲ್ಲಿ ಬಾಯರ್ಸ್ ತಮ್ಮನ್ನು ತಾವೇ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಬ್ರೇಕ್ಔಟ್ ಆದರೆ ಬಾಯರ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಫೈನ್. ಇಷ್ಟು ಡೆಪ್ತಲ್ಲಿ ಯಾರು ಕೂಡ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ, ಬಿಕಾಸ್ ಈ ಥರ ನಾಲೆಜ್ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಫೈನ್. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಲಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಲಿ, ನೀವು ಯಾವತ್ತಿದ್ರೂ ನೋಡಬೇಕು ಪ್ರೀವಿಯಸ್ ಟ್ರೆಂಡ್ ಏನು, ಪ್ರೀವಿಯಸ್ ಟ್ರೆಂಡಲ್ಲಿ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಿದೆ. ಇಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ಪ್ರೀವಿಯಸ್ ಟ್ರೆಂಡಲ್ಲಿ ಯಾರೆಲ್ಲ ಬಯರ್ಸ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಅವರು ಪ್ರಾಫಿಟ್ ಬುಕ್ ಮಾಡ್ತಾರಾ ಅಥವಾ ಆ ಪ್ರೈಸ್ನ ಅಲ್ಲೇ ಅವರು ಹೋಲ್ಡ್ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಅವರು ಅಲ್ಲೇ ಹೋಲ್ಡ್ ಮಾಡ್ತಿದ್ರೆ, ಅಲ್ಲೇ ಹೋಲ್ಡ್ ಮಾಡಿ ದೆನ್ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ನಾವಿಲ್ಲಿ ಬೈ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸ್ ಏನಿರುತ್ತೆ, ಪ್ರೀವಿಯಸ್ ಸ್ವಿಂಗ್ ಇರುತ್ತೆ. ಇಲ್ಲಿ ನಾವು ಪ್ಲ್ಯಾನ್ ಮಾಡುವಾಗ 1/3 ಕ್ವಾಂಟಿಟಿ ಪ್ಲ್ಯಾನ್ ಮಾಡಬೇಕು, ಬಿಕಾಸ್ ಆಲ್ರೆಡಿ ಒಂದು ಒಳ್ಳೆ ಮೊಮೆಂಟಮ್ ಆಗಿರುತ್ತೆ. ಫೈನ್. ಸೊ ಈ ಥರ ಪ್ರೈಸ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು ಆದರೆ ಬಯರ್ಸ್ ಹೋಲ್ಡ್ ಮಾಡ್ತಾ ಇಲ್ಲ, ಸೊ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬರ್ತಾರೆ. ಫಸ್ಟು ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು ಅಂದರೆ ಮಾರ್ಕೆಟ್ ಟ್ರೆಂಡ್ ಸೆಲ್ಲಿಂಗ್ ಇತ್ತು, ಬಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಅಂದರೆ ಯಾರೆಲ್ಲ ಇಲ್ಲಿ ಸೆಲ್ಲಿಂಗ್ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಅವ್ರು ಸ್ವಲ್ಪ ರಿಯಾಕ್ಟ್ ಮಾಡಿದರು. ಈ ಕ್ಯಾಂಡಲ್ ನಿಮ್ಗೆ ಗೊತ್ತಾಗ್ತಾರೆ, ಈ ಕ್ಯಾಂಡಲ್ ಅವ್ರು ಏನು ಮಾಡಿದ್ರು, ರಿಯಾಕ್ಟ್ ಮಾಡಿದ್ರು. ಇಫ್ ಇನ್ ಕೇಸ್ ಅಲ್ಲಿ ಬಾಯರ್ ಸ್ಟ್ರಾಂಗ್ ಇದ್ದಿದ್ರೆ ಆ ಪ್ರೈಸ್ನ ಅಲ್ಲೇ ಹೋಲ್ಡ್ ಮಾಡಿ ಇಲ್ಲಿಂದನೇ ಬ್ರೇಕ್ಔಟ್ ಆಗ್ತಿತ್ತು. ಬಟ್ ಆ ಟೈಮಲ್ಲಿ ಅಲ್ಲಿ ಬಾಯರ್ ಸ್ಟ್ರಾಂಗ್ ಇರಲಿಲ್ಲ, ಸೊ ಅದಕ್ಕೆ ಮಾರ್ಕೆಟ್ ಅಲ್ಲಿಂದ ಸೆಲ್ಲಿಂಗ್ ಮತ್ತು ಅದ ನಂತರ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ, ಇಲ್ಲಿ ನೀವು ನೋಡ್ಬೋದು 5 ಮಿನಿಟ್ಸಲ್ಲಿ ಸ್ವಲ್ಪ ಚೆನ್ನಾಗಿ ತೋರ್ತಾರೆ. ಇಲ್ಲಿಂದ ಅವರು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಮೂಮೆಂಟಮ್ ಕೊಡ್ತು. ಫೈನ್. ಸೊ ಈ ಥರ ನೀವು ಪ್ರೈಸ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂತು, ಬಟ್ ಇದಕ್ಕೆ ಫಾಲೋ ಥ್ರೂ ಸಿಗಿಲ್ಲ. ದಟ್ ಮೀನ್ಸ್ ಇಲ್ಲಿ ಸೆಲ್ಲರ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ. ಫೈನ್. ಸೊ ಅದಕ್ಕೆ ಹೇಳಿದ್ದು, ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದೆ. ಗ್ಯಾಪ್ ಅಪ್ ಓಪನ್ ಆಯಿತು, ಡೌನ್ ಸೈಡಲ್ಲೂ ಪ್ಲ್ಯಾನ್ ಮಾಡಿದ್ರು ಕೂಡ ಕ್ವಾಂಟಿಟಿ ಲೆಸ್ ಮಾಡಿ, ಬಿಕಾಸ್ ನನಗೆ ಕೂಡ ಅಷ್ಟೊಂದು ಸೆಲ್ಲಿಂಗ್ ಅಂತೂ ತೋಡ್ತಾ ಇಲ್ಲ. ಫೈನ್. ಇದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತಾರೆ. ನಾನು ಇದು ನಿಮಗೆ ಒಂದಿನದಲ್ಲಿ 1 ತಿಂಗಳಲ್ಲಿ ಹೇಳ್ಕೊಡ್ಲಿಕ್ಕಾಗಲ್ಲ, ಇದು ನಿಮಗೆ ಹೋಗ್ತಾ ಗೊತ್ತಾಗ್ತಾರೆ. ಫೈನ್. ಸೊ ಗ್ಯಾಪ್ ಅಪ್ ಓಪನ್ ಆದರೆ ನಾವು ಹೀಗೆ ಪ್ಲ್ಯಾನ್ ಮಾಡು. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ನಾವೇನು ಪ್ಲ್ಯಾನ್ ಮಾಡ್ಬೋದು, ಗ್ಯಾಪ್ ಡೌನ್ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅವ್ರು ಸ್ವಲ್ಪ ಹೋಲ್ಡ್ ಮಾಡ್ತಾರೆ. ಯಾವ ತನಕ ಮಾರ್ಕೆಟು 24,400, 24,350 ಇದರಲ್ಲಿ ಯಾವ ತನಕ ಬ್ರೇಕ್ ಡೌನ್ ಆಗಲ್ಲ ಆವ ತನಕ ವೆಯ್ಟ್ ಮಾಡ್ತಿದ್ರು. ಬಿಕಾಸ್ ಅವ್ರದ್ದೆಲ್ಲ ಸ್ವಿಂಗದ್ದು ಎಸೆಲ್ ಇಲ್ಲುಂಟು, ಇಲ್ಲಿಂದ ಒಂದೊಳ್ಳೆ ಮೂಮೆಂಟಮ್ ಆಯಿತು, ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲುಂಟು, ಬಿಕಾಸ್ ಅವ್ರ ಹತ್ರ ಈ ಪ್ರಾಫಿಟು ಕ್ಯಾರಿ ಫಾರ್ವರ್ಡ್ ಮಾಡಿ ಹೋಗಿದ್ದಾರೆ.
ಫೈನ್. ಸೊ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲುಂಟು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಸಣ್ಣ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡುವ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಇಲ್ಲಿ 10 ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ತೀರಂದರೆ ನೀವು ಇಲ್ಲಿ 5 ಕ್ವಾಂಟಿಟಿ ಇಲ್ಲ ಒಂದು 3 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಆವಾಗ ನಿಮ್ಮದು ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗ್ತಾರೆ. ಇಲ್ಲಿ ನೀವೇನು ಬೈಯಿಂಗ್ ಮಾಡಿರ್ತೀರ ಆ ಪ್ರಾಫಿಟು ಕಂಪ್ಲೀಟಾಗಿ ಇರೋಡ್ ಆಗಲ್ಲ. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ಇಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತು, ಪ್ರೈಸ್ ತಾನೇ ಹೋಲ್ಡ್ ಮಾಡ್ತು, ಅದ್ರ ನಂತರ ಡೇ ಹೈನ ಬ್ರೇಕ್ಔಟ್ ಆಯ್ತು, ನಾ ಇಲ್ಲಿ ಕೂಡ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಬಾಯ್ ಸ್ಟ್ರಾಂಗ್ ಇದ್ದಾರೆ. ನಾ ಅಲ್ಲಿ ಪ್ಲ್ಯಾನ್ ಮಾಡಲ್ಲ, ನಾ ಪ್ಲ್ಯಾನಲ್ಲಿ ಮಾಡ್ತೀನಿ ಗೊತ್ತುಂಟು. ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಯಾವಾಗ ಇದು ಡೇ ಹೈನ ಇಲ್ಲಿ ಕ್ರಾಸ್ ಆಗ್ತಾರೆ, ಇಲ್ಲಿಂದ ನಾ ಬೈನ ಪ್ಲ್ಯಾನ್ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ ನಂದು ಕ್ಲೋಸಿಂಗ್ ಹತ್ತಿರ ಇರ್ತಾರೆ, ಸೆಕೆಂಡ್ ಟಾರ್ಗೆಟ್ ನಂದು 24,750 ಅಥವಾ 700 ತನಕ ಇಡ್ತಾರೆ. ಪೊಸಿಷನ್ ಬೇಸಿಸಲ್ಲಿ ಸ್ವಲ್ಪ ನಾವು ದೊಡ್ಡ ಟಾರ್ಗೆಟ್ ಕೂಡ ಇಡ್ಬೋದು, 25,000 ತನಕ ಕೂಡ ನಾವು ಇಡ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ಡೇ ಲೋನ ಬ್ರೇಕ್ ಆಯಿತು ಅಂದ್ರೆ ಕೂಡ ನಾನು ಸ್ವಲ್ಪ ಕ್ವಾಂಟಿಟಿ ಲೆಸ್ಸಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಒಂದು 500 to 400 ಪಾಯಿಂಟ್ ಟ್ರಾವೆಲ್ ಮಾಡಿ ಬಂದಿದೆ. ಸೊ ಅದಕ್ಕೆ ನಾನು ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ವೆಲ್ ಅನ್ಕೊಂಡು. ಫೈನ್. ಈ ಥರ ಪ್ಲ್ಯಾನ್ ಮಾಡಿ ಮನಿ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗ್ ಇದೆಲ್ಲ ಪ್ಲ್ಯಾನ್ ಮಾಡಿ ಟ್ರೇಡಿಂಗ್ ಮಾಡಿ. ಇಲ್ಲಾಂದರೆ ಏನಾಗ್ತಾರೆ, ರಮ್ಮಿ ಆಗ್ತಾರೆ. ಸೊ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದೆ ಟೆಲಿಗ್ರಾಮ್ ಚಾನಲಲ್ಲಿ. ಇಲ್ಲಿ ನೋಡಿ, ಒಂದೇ ಕುಟುಂಬದ 3 ದುರಂತ ಅಂತ್ಯ ರಮ್ಮಿ ಆಟದಲ್ಲಿ. ಐ ಹೋಪ್ ನನ್ನ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಬ್ಯಾಂಕ್ ನಿಫ್ಟಿ ಕೂಡ ಅನಾಲಿಸಿಸ್ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನಂಗೆ ಈ ವಿಡಿಯೋದಲ್ಲಿ ಒಂದು ಮಿನಿಮಮ್ ಒಂದು 15ರಿಂದ 10 ಲೈಕ್ ಬಂದಂದರೆ ನಾನು ಸೋಮವಾರದಿಂದ ಬ್ಯಾಂಕ್ ನಿಫ್ಟಿ ಕೂಡ ಅನಾಲಿಸಿಸ್ ಮಾಡ್ತೀನಿ. ಫೈನ್. ನೀವು ನಿಫ್ಟಿ ಅಥವಾ ಯಾವುದೇ ಒಂದು ಇಂಡೆಕ್ಸ್ನ ಪ್ರೈಸ್ ಮೇಲೆ ಟ್ರೇಡ್ ಮಾಡಿ, ಆವಾಗ ನಿಮಗೆ ಕ್ಲಿಯರ್ ಕಟ್ ಆಗ್ತಾರೆ. ಯಾವುದೇ ಇಂಡಿಕೇಟರ್ ಆಗಲಿ ಅಥವಾ ಯಾವುದೇ ಒಂದು RSI ಆಗಲಿ, ಅದು ಫಸ್ಟು ಪ್ರೈಸ್ನ ಹೇಳ್ತಾರೆ. ಬಾಯರ್ಸು ಮತ್ತು ಸೆಲರ್ಸ್ನ ಸೆಂಟಿಮೆಂಟ್ ಅರ್ಥ ಮಾಡ್ಕೊಳ್ಳಿ. ಅವರು ಪ್ರೈಸ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರು ಏನು ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫೈನ್. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಗೆ ಈಸಿ ಆಗ್ತಾರೆ ಟ್ರೇಡ್ ಮಾಡಲಿಕ್ಕೆ. ಫೈನ್. ಐ ಹೋಪ್ ನನ್ನ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚೆನ್ನಾಗಿ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.